ಹಾಯ್! ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗಲ್ಲಿ ನೀವು ಇನ್ ಕೇಸ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಕಾಲ್‌ಗಾಗಿ ನೀವು ವೇಟ್ ಮಾಡ್ತಾ ಇದ್ದೀರಾ, ಅವರ ಕಾಲ್‌ಗಾಗಿ ನೀವು ವೇಟ್ ಮಾಡ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ. ಸೊ, ಈ ವಿಡಿಯೋ ಇವಾಗ ನಿಮ್ಮ ಮುಂದೆ ಬಂದಿದೆ ಅಂದರೆ, ಇದು ಕೋಇನ್ಸಿಡೆನ್ಸ್ ಅಲ್ಲ. ಸೊ, ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಸೊ ನೀವು ನಿಮ್ಮ ಪಾರ್ಟ್ನರ್ ಕರೆಗಾಗಿ ಕಾಯ್ತಾ ಇದ್ರೆ ಮಾತಾಡ್ತಾ ಇಲ್ಲ, ಆದ್ರೆ ಅವರ ಭಾವನೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇದೆ ಅಂತ ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ ಈ ರೀಡಿಂಗ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಅವರು ಯಾಕೆ ಈಗ ಮೌನದಲ್ಲಿ ಇದ್ದಾರೆ, ಸೊ ಅವರು ಕರೆ ಮಾಡ್ತಾರಾ, ನಿಮ್ಮ ಮನ್ಸನ್ನ ಅರ್ಥ ಮಾಡ್ಕೊಂತಾರ, ನಿಮ್ಮ ಮನ್ಸಲ್ಲಿ ಇದಾರ, ಅವರ ಮನ್ಸಲ್ಲಿ ನೀವು ಇನ್ನ ಇದ್ದೀರಾ, ಸೊ ಅವರ ಮನ್ಸಲ್ಲಿ ನಡೆಯೋ ಕಾನ್ಫ್ಲಿಕ್ಟ್ ಏನಾದ್ರೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಇದ್ರೆ, ಸೊ ಮುಂದಿನ ದಿನದಲ್ಲಿ ಕಮ್ಯುನಿಕೇಶನ್ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯೂನಿವರ್ಸ್ ಟೈಮಿಂಗ್ ಪರ್ಫೆಕ್ಟ್ ಆಗಿದೆ ಈ ರೀಡಿಂಗ್ ಅಲ್ಲಿ ಇವತ್ತು ಅಂತ ಹೇಳ್ತಾ, ಸೊ ನೀವು ಕಾಯ್ತಿರೋ ಆನ್ಸರ್ ಇಲ್ಲಿದೆ. ಸೊ ಇಲ್ಲಿ ನಿಮಗೆ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಈ ರೀಡಿಂಗ್ ರೆಸನೇಟ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪಾರ್ಟ್ನರ್ ಮಾತಾಡ್ತಿಲ್ಲ, ಆದ್ರೆ ಮನ್ಸಲ್ಲಿ ಒಂದು ಪ್ರಶ್ನೆ ನಿಮ್ಗೆ ಕಾಡ್ತಾ ಇರ್ಬೋದು. ಸೊ ಯಾಕೆ ಈ ತರ ಆಗ್ತಾ ಇದೆ ಅಂತ. ಸೊ ಈ ರೀಡಿಂಗ್ ನಿಮ್ಗಾಗಿ ಬಂದಿದೆ ಅಂದ್ರೆ ಇದು ಒಂದು ಸೈನ್ ಕೂಡ ಆಗಿರ್ಬೋದು. ಸೊ ತಡ ಮಾಡದೆ ನಿಮ್ಮ ಮನ್ಸಲ್ಲಿ ಯಾರಿದ್ದಾರೆ ಆ ಪರ್ಸನ್ ಹೆಸರು 3 ಟೈಮ್ಸ್ ನಿಮ್ಮ ಮನ್ಸಲ್ಲಿ ನಿಮ್ಮ ಜೊತೆ ಸೇರಿಸಿ ಖುಷಿ ಖುಷಿಯಾಗಿ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ 2 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಸೆಕೆಂಡ್ ದ ಡೆತ್ ಕಾರ್ಡ್ ಬರ್ತಾ ಇದೆ. ಫೋರ್ ಆಫ್ ವಾನ್ಸ್ ಬಂದಿದೆ ಅಂಡ್ 9 ಆಫ್ ವಾನ್ಸ್. ಅಗೇನ್ ಹ್ಯಾಂಗ್ ಮ್ಯಾನ್ ಬಂದಿದೆ. ಸೊ ಮತ್ತೆ ಮತ್ತೆ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಈಗಿನ ಕೆಲವು ರೀಡಿಂಗ್ಸ್ ಅಲ್ಲಿ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಇದು ಒಂದು ಯಾವುದೋ ಒಂದು ಸೈನ್ ನಿಮ್ಗೆ ಗೊತ್ತಾಗೋದಿಕ್ಕೆ ಬರ್ತಾ ಇದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಕನೆಕ್ಷನ್ ಅಲ್ಲಿ ಜಾಸ್ತಿ ಇಲ್ಲಿ ನೋಡ್ತಾ ಇದೆ 2 ಆಫ್ ಕಪ್ಸ್ ಬಂದಿರೋದ್ರಿಂದ, ಸೊ ಈ ಕನೆಕ್ಷನ್ ಅಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ. ಸೊ ಇಲ್ಲಿ ಎಮೋಷನಲ್ ಬಾಂಡ್ ನಿಮ್ಮಿಬ್ಬರ ಮಧ್ಯೆ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ಫೀಲಿಂಗ್ಸು ತುಂಬಾ ಈಕ್ವಲ್ ಆಗಿದೆ, ಜೆನ್ಯೂನ್ ಆಗಿದೆ. ಅವರ ಕಡೆನೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ನಿಮ್ಮ ಕಡೆಯಿಂದನೂ ಅವ್ರಿಗೆ ಫೀಲಿಂಗ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಸೈಲೆನ್ಸ್ ಆಗಿ ಇದ್ರೂ ಕೂಡ ಹಾರ್ಟ್ ಲೆವೆಲ್ ಕನೆಕ್ಷನ್, ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ ನಿಮ್ಮ ಇಬ್ಬರ ಮನಸ್ಸು ತುಂಬಾ ಜೀವಂತವಾಗಿ ಒಬ್ರಿಗೆ ಒಬ್ರು ತುಂಬಾ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಯಾವುದೇ ತರ ಒನ್ ಸೈಡೆಡ್ ಲವ್ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಡೆತ್ ಕಾರ್ಡ್ ನೋಡ್ತಾ ಇರ್ಬೋದು. ಮೇಜರ್ ಆಗಿ ಒಂದು ಕೆಲವು ವಿಚಾರಗಳು ಎಂಡ್ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ, ಬಟ್ ಪ್ರೀತಿ ಮಾತ್ರ ಎಂಡ್ ಆಗ್ತಾ ಇಲ್ಲ. ಸೊ ಯಾವ್ದಾದ್ರು ವಿಚಾರ ಮೇ ಬಿ ನೀವು ನೆಗೆಟಿವ್ ಅಲ್ಲಿ ನೋಡೋದಾದ್ರೆ ನಿಮ್ಮ ಜೊತೆ ಏನಾದ್ರು ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿರೋದಾಗಿರ್ಬೋದು, ಯಾವ್ದಾದ್ರು ಒಂದು ಈಗೋ ಕ್ಲಾಶಸ್ ಇರ್ಬೋದು, ರಿಪೀಟೆಡ್ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಫಿಯರ್ ಬೇಸ್ಡ್ ರಿಯಾಕ್ಷನ್ಸ್ ಇರ್ಬೋದು, ಯಾವ್ದಾದ್ರು ಭಯದಲ್ಲಿ ಒಂದು ರಿಯಾಕ್ಷನ್‌ನ ತಗೊಂಡಿರೋದಾಗಿರ್ಬೋದು, ಆಕ್ಷನ್ ತಗೊಂಡಿರೋದಾಗಿರ್ಬೋದು, ಏನಾಗುತ್ತೆ ಅನ್ನೋ ಭಯ, ಆತಂಕ ಇರ್ಬೋದು. ಅದು ಎಲ್ಲವೂ ಎಂಡ್ ಆಗ್ತಾ ಇದೆ. ನಿಮ್ಮ ಪ್ರೀತಿ ಮಾತ್ರ ಕೊನೆಗೆ ಉಳಿತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲವೂ ಎಂಡ್ ಆಗಿ ನೆಸೆಸರಿ ಆಗಿ ಹೊಸ ಫೇಸ್‌ನ ನಿಮ್ಮ ಪ್ರೀತಿ ಬಿಗಿನ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ 4 ಆಫ್ ವಾಂಡ್ಸ್‌ನ ನೋಡ್ತಾ ಇದ್ದೀರಾ. ಇಲ್ಲಿ ರಿಯೂನಿಯನ್ ಆಗುತ್ತಾ? ನಾನು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ರಿಯೂನಿಯನ್ ಆಗುತ್ತಾ ಅಂತ ನೀವು ಕೇಳೋದಾದ್ರೆ ಖಂಡಿತ ಇದು ಒಂದು ರಿಯೂನಿಯನ್ ಎನರ್ಜಿ ಅಂತಾನೆ ಹೇಳ್ಬೋದು. ನೀವು ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇರ್ಬೋದು. ಇಟ್ಸ್ ಲೈಕ್ ಕಪಲ್ಸ್ ಗೆಟಿಂಗ್ ಮ್ಯಾರಿಡ್. ಸೊ ಅದೇ ತರ ನಿಮ್ದು ರಿಯೂನಿಯನ್ ಎನರ್ಜಿ ಹೆಚ್ಚಾಗಿ ಕಾಣ್ಬರ್ತಾ ಇದೆ. ಸೊ ಸ್ಟೆಬಿಲಿಟಿನ ಕಂಡ್ಕೊಳ್ತೀರಾ ನೀವು. ಸೊ ತುಂಬಾನೇ ಇವಾಗ ಹೇಗೆ ಅಂದ್ರೆ ನೀವು ಮನೇಲಿ ಎಷ್ಟು ಕಂಫರ್ಟಬಲ್ ಇದೀರೋ, ಇಬ್ರು ಒಟ್ಟಿಗೆ ಇದ್ದಾಗ ಅಷ್ಟು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ. ಸೊ ಆ ತರ ವಾತಾವರಣ ನಿಮ್ಮ ಬದುಕಲ್ಲಿ ಮತ್ತೆ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಪೀಸ್ ಆಗಿರ್ಬೋದು, ಇಬ್ರು ಒಟ್ಟಿಗೆ ಇರೋದಾಗಿರ್ಬೋದು, ಒಂದು ಫ್ಯಾಮಿಲಿ ಆಗಿರ್ಬೋದು, ಕಟ್ಕೊಳ್ಳೋದಾಗಿರ್ಬೋದು, ಒಂದು ಅಪ್ರೂವಲ್ ಎನರ್ಜಿ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರ್ಡ್ ತುಂಬಾನೇ ಸ್ಟ್ರಾಂಗ್ ಆಗಿ ಸಜೆಸ್ಟ್ ಮಾಡೋದು ಏನು ಅಂದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇದ್ರೆ ಖಂಡಿತ ಅವರು ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ನೀವು ಕೆಲವು ಜನ ಕಮೆಂಟ್ಸ್ ಮಾಡ್ತೀರಾ, ನನ್ನ ಪಾರ್ಟ್ನರ್ ಮದ್ವೆ ಆಗಿ 3 ಇಯರ್ಸ್ ಆಯ್ತು, 4 ಇಯರ್ಸ್ ಆಯ್ತು,
ಅವರು ಬರಲ್ಲ, ನನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗಿದೆ. ಸಿ ಆ ತರ ಸಿಚುವೇಶನ್ ಅಲ್ಲಿ ನೀವಿದ್ರೆ ಆ ಸಿಚುವೇಶನ್ ಇಂದ ಆಚೆ ಬನ್ನಿ. ಸೊ ನಿಮ್ಮ ದಾರಿ, ನಿಮ್ಮ ಜೀವನದಿಂದ ನಿಮ್ಮ ಪ್ರೀತಿ ಮಾಡಿರೋರು, ನಿಮ್ಮ ಪಾರ್ಟ್ನರ್ ಒಂದು ಎಂಡ್ ಮಾಡಿ ಹೋಗಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಥಿಂಕ್ ಮಾಡೋದ್ರಲ್ಲಿ ಏನು ಒಳ್ಳೇದಂತ ಏನು ಇಲ್ಲ ಅಲ್ಲಿ. ಸೊ ಇಟ್ಸ್ ಜಸ್ಟ್ ಟೈಮ್ ಪಾಸ್ ಆಗೋಗಿದೆ ನಿಮ್ದು ಅವರ ಜೊತೆ. ಅವ್ರು ಬಂದ್ರು, ನಿಮ್ಮ ಜೊತೆ ಇದ್ರು, ನಿಮಗೊಂದು ಜೀವನದಲ್ಲಿ ಒಂದು ಲೆಸನ್ಸ್‌ನ ಕಲಿಸ್ಬೇಕಾಗಿತ್ತು, ಕಲಿಸಿದ್ದಾರೆ. ಸೊ ನೀವು ಒಳ್ಳೆ ಮನಸ್ಸಿಂದ ಅವರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ನೀವು ಅಷ್ಟೇ ಪ್ರೇ ಮಾಡಬೇಕು. ಅದು ಬಿಟ್ಟು ಅವರು ನನ್ನ ಬಿಟ್ಟು ಹೋಗಿದ್ದಾರೆ, ಇದು ರೆಸೊನೇಟ್ ಆಗ್ತಾ ಇಲ್ಲ ಅಂದ್ರೆ ಎಲ್ಲರಿಗೂ ಈ ರೀಡಿಂಗ್ ರೆಸೊನೇಟ್ ಆಗಬೇಕು ಅನ್ನೋದು ಇಲ್ಲ. ಸೊ ಕೆಲವರು ಈ ತರ ಸಿಚುವೇಶನ್ ಅಲ್ಲಿ ಇದ್ದಾಗ ಖಂಡಿತ ಲವ್ ಪಾರ್ಟ್ನರ್ ಯಾವುದೋ ಒಂದು ಕಾರಣದಿಂದ ನೋ ಕಾಂಟ್ಯಾಕ್ಟ್‌ಗೆ ಹೋಗಿದ್ದಾರೆ. ನನ್ನ ಎಷ್ಟೇ ಕಮ್ಯುನಿಕೇಟ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಆ ಸಿಚುವೇಶನ್ ಅಲ್ಲಿ ಇದ್ರೆ ಖಂಡಿತ ಅದು ವರ್ಕ್ ಆಗುತ್ತೆ. ಅದು ಬಿಟ್ಟು ಹೋಗಿದ್ದಾರೆ. ಫುಲ್ ಕಂಪ್ಲೀಟ್ ಆಗಿ ನಿಮ್ಮ ಲೈಫಿಂದ ಎಂಡ್ ಆಗಿದ್ದಾರೆ. ಸೊ ಎಂಡ್ ಆಗಿರೋರು ಮತ್ತೆ ವಾಪಸ್ ಬರ್ತಾರಾ ಅಂತ ಕೇಳಿದ್ರೆ ನನ್ನ ಹತ್ರ ಆನ್ಸರ್ ಖಂಡಿತ ಇಲ್ಲ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೈನ್ ಆಫ್ ವಾಂಡ್ಸ್‌ನ. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ಏನನ್ನು ರೆಡಿ ಇಲ್ಲ ಗಿವ್ ಅಪ್ ಮಾಡೋದಿಕ್ಕೆ. ನಿಮ್ಮನ್ನ ಬಿಟ್ಕೊಡೋದಕ್ಕಾಗಿರ್ಬೋದು, ನಿಮ್ಮ ಹಿಂದೆ ದೂರ ಹೋಗೋದಕ್ಕಾಗಿರ್ಬೋದು ರೆಡಿ ಇಲ್ಲ. ಬಟ್ ಅವರು ಸ್ವಲ್ಪ ಹರ್ಟ್ ಆಗಿದ್ದಾರೆ. ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ತುಂಬಾನೇ ಏನೋ ಒಂದು ಕಾಶಿಯಸ್ ಆಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಆದ್ರೆ ಅವರು ನಿಜವಾಗ್ಲೂ ಇನ್ನ ನಿಮ್ಮ ಕಡೆನೇ ಸ್ಟ್ಯಾಂಡ್‌ನ ತಗೊಳ್ತಾರೆ. ತುಂಬಾನೇ ಹೋಲ್ಡ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್‌ನ ಉಳಿವಿಕೆಗಾಗ್ಲಿ, ಈ ಕನೆಕ್ಷನ್‌ನ ಗ್ರೋತ್‌ಗಾಗ್ಲಿ ತುಂಬಾ ಪರ್ಸಿಸ್ಟೆನ್ಸ್ ಇಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನ ಅವರು ಸೈಲೆಂಟ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಈ ಪ್ರೀತಿ ಬೇಕು, ಈ ಕನೆಕ್ಷನ್ ಬೇಕು, ನೀವು ಬೇಕು. ನಿಮ್ಮ ಪ್ರೀತಿ ಅಲ್ಲಿ ಕಂಡಿರುವಂತ ಮೆಮೊರೀಸ್ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಲಾಸ್ಟಿಗೆ ನೀವು ನೋಡ್ತಾ ಇರ್ಬೋದು ಹ್ಯಾಂಗ್ ಮ್ಯಾನ್ ಬಂದಿದೆ. ಸೊ ಇಲ್ಲಿ ರೈಟ್ ನೌ ಸ್ವಲ್ಪ ಪಾಸಸ್‌ನ ನೀವು ನೋಡ್ಬೋದು. ಸ್ವಲ್ಪ ಡಿಲೇನ ನೋಡ್ಬೋದು. ಬಟ್ ರಿಜೆಕ್ಷನ್ ಅಂತೂ ಇಲ್ಲ ಇಲ್ಲಿ. ಯಾವುದೇ ತರ ರಿಜೆಕ್ಷನ್ ಇಲ್ಲ. ಇಲ್ಲಿ ಎಂಡ್ ಆಗಿಲ್ಲ. ನಿಮ್ಮ ಪ್ರೀತಿ ಇದೆ. ಬಟ್ ಯಾವುದೋ ಒಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಇಲ್ಲಿ ಎಂಡ್ ಆಗ್ತಾ ಇರ್ಬೋದು. ಬಟ್ ಇಲ್ಲಿ ಕೂಡ ನೋಡ್ಬೋದು ನಿಮ್ಮ ಪಾರ್ಟ್ನರ್ ಡೈರೆಕ್ಷನ್ ಚೇಂಜ್ ಮಾಡಿ ಸೊ ನೋ ಕಾಂಟಾಕ್ಟ್ ಸಿಚುಯೇಷನ್ ಇಂದ ನಿಮ್ಮ ಹತ್ರ ಬರ್ತಾರೆ. ಬಟ್ ಸ್ವಲ್ಪ ಪಾಸ್ ಇದೆ, ಸ್ವಲ್ಪ ಡಿಲೇಸ್ ಇದೆ, ಸ್ವಲ್ಪ ವೇಟ್ ಮಾಡಿ. ಸೊ ಡೀಪ್ ಆಗಿ ಯೋಚನೆ ಮಾಡಿದಾಗ ಖಂಡಿತ ನಿಮ್ಗೆ ರಿಫ್ಲೆಕ್ಷನ್ಸ್ ಕಾಣಿಸುತ್ತೆ. ಸೊ ಇಲ್ಲಿ ಏನು ಅಂತಂದ್ರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ನಾನು ಹೇಳ್ದಂಗೆ ಹೊಸ ಡೈರೆಕ್ಷನ್, ಹೊಸ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನ ಯೋಚನೆ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಅದೇ ತರ ನೀವು ಕೂಡ ಹೊಸ ವೇಸ್ ಅಲ್ಲಿ, ಹೊಸ ಡೈರೆಕ್ಷನ್ಸ್ ಅಲ್ಲಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಈ ಕನೆಕ್ಷನ್ ಗ್ರೋತ್‌ಗೋಸ್ಕರ. ಸೊ ಏನಾದ್ರೂ ನೀವು ರೈಟ್ ಮೂವ್‌ಮೆಂಟ್‌ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಖಂಡಿತ ಅದು ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಪಾರ್ಟ್ನರ್ ಕೂಡ ರೈಟ್ ಟೈಮಿಂಗ್‌ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ಇಲ್ಲಿ ನೀವು ಆನ್ ಅಂಡ್ ಆಫ್ ಸಿಚುಯೇಷನ್ಸ್‌ನ ನೋಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಎನರ್ಜಿ ಈ ರೀಡಿಂಗ್ ಅಲ್ಲಿ ಅಂತ ನಾವು ನೋಡೋದಾದ್ರೆ ಇಲ್ಲಿ ಮ್ಯೂಚುವಲ್ ಲವ್ ಎಕ್ಸಿಸ್ಟ್ ಇದೆಯಾ ಅಂತ ಕೇಳಿದ್ರೆ ಎಸ್ ಎಕ್ಸಿಸ್ಟ್ ಇದೆ. ಸೊ ಓಲ್ಡ್ ಸೈಕಲ್ ಎಂಡ್ ಆಗುತ್ತಾ ಅಂದ್ರೆ ಎಸ್ ಓಲ್ಡ್ ಸೈಕಲ್ ಎಂಡ್ ಆಗುತ್ತೆ. ಸೊ ಮತ್ತೆ ರಿಯೂನಿಯನ್ ಅಂಡ್ ಸ್ಟೆಬಿಲಿಟಿ ತುಂಬಾ ಪಾಸಿಬಿಲಿಟಿ ಇದೆ. ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ತುಂಬಾ ರಿಯೂನಿಯನ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಡಿಲೇ ಏನಕ್ಕೆ ಬರ್ತಾ ಇದೆ, ಇದು ಒಂದು ಟೆಂಪರರಿ ಡಿಲೇ ಆಗಿರುತ್ತೆ. ಸೊ ಮೇ ಬಿ ಕೆಲವು ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ, ಕೆಲವು ಪೆಂಡಿಂಗ್ ಇರೋ ಕೆಲಸ ಇರುತ್ತೆ, ಎಲ್ಲವನ್ನು ಕಟ್ ಮಾಡಿ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಈ ಕನೆಕ್ಷನ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಖಂಡಿತ ತಗೊಳುತ್ತೆ. ಯಾವುದೇ ತರ ಬ್ರೇಕೇಜಸ್ ಆಗೋದಿಲ್ಲ ಅನ್ನೋದು ಇಲ್ಲಿ ಈ ರೀಡಿಂಗ್ ಅಲ್ಲಿ ಗೊತ್ತಾಗಿದೆ. ಸೊ ಗೈಡೆನ್ಸ್ ನಿಮಗೆ ಈ ರೀಡಿಂಗ್ ಅಲ್ಲಿ ಏನು ಅಂತಂದ್ರೆ ಡೋಂಟ್ ಫೋರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಮೂಮೆಂಟ್ಸ್ ಬರಲಿ ಫೋರ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಹೀಲಿಂಗ್ ಕಂಪ್ಲೀಟ್ ಆಗಿ ಹೀಲ್ ಆಗಿ ನೀವು ಕೂಡ ಹೀಲ್ ಆಗಿ ನಿಮ್ಮ ಪಾರ್ಟ್ನರ್ ಕೂಡ ಹೀಲ್ ಆಗಿ ಬರ್ತಾರೆ. ತುಂಬಾ ಪೇಷಂಟ್ ಇಂದ ನೀವು ಗ್ರೌಂಡೆಡ್ ಆಗಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇಲ್ಲಿ ಪರ್ಸ್ಪೆಕ್ಟಿವ್ಸ್ ಇಲ್ಲಿ ನಿಮ್ಮದು ಮತ್ತೆ ನಿಮ್ಮ ಪಾರ್ಟ್ನರ್ದು ಶಿಫ್ಟ್ ಆಗಿದ ತಕ್ಷಣನೇ ನ್ಯಾಚುರಲ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾರೆ. ನೀವು ನಿಮ್ಮ ಪಾರ್ಟ್ನರ್ನ ಸೇರ್ತೀರಾ. ಇದು ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮಗೆ ರೆಸನೇಟ್ ಆದರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.